ಎಸ್ ಕೋವಿಡ್ ಸೋಂಕಿತರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಸಾವು ನೋವುಗಳು ಕೂಡ ಹೆಚ್ಚಳವಾಗ್ತಾ ಇದೆ. ನಾಚಿಕೆ ಆಗಬೇಕು. ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೂ ಪರದಾಡ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇದೆ. ಕೋವಿಡೇತರ ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೂ ಪರದಾಟವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕಾಗಿ ಕಾಯ್ತಾ ಇರುವಂತಹ ಕುಟುಂಬಸ್ಥರು ಸ್ಮಶಾನದಲ್ಲಿ ದಿನವಿಡೀ ಕಾಯಬೇಕಾಗಿದೆ. ಸಂಬಂಧಿಕರು ಏನು ವಿಲ್ಸನ್ ಗಾರ್ಡನ್ ಸ್ಮಶಾನದಲ್ಲಿ ಕ್ಯೂ ನಿಂತಿದ್ದಾವೆ ಆಂಬ್ಯುಲೆನ್ಸ್ಗಳು. ಏನು ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸಾವು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ನಿನ್ನೆಯಿಂದ ಕೋವಿಡೇತರ ಮೃತದೇಹಗಳ ಅಂತ್ಯಕ್ರಿಯೆಗಷ್ಟೇನು ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುತ್ತದೆ. ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇದ್ರು ಕೂಡ ಸಾವು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಬೇರೆ ಕಡೆ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತೆ ಮೃತರ ಸಂಬಂಧಿಕರು ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೋವಿಡೇತರ ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಇನ್ನು ನಾವು ಯಾವ ಮಟ್ಟದಲ್ಲಿ ಇದ್ದೀವಿ, ಯಾವ ಸರ್ಕಾರ ನಮ್ಮನ್ನ ಆಳ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗಿರುವಂತದ್ದು. ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೂ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ. ಮೊನ್ನೆ ಅಷ್ಟೇ ರೀಸೆಂಟ್ ಆಗಿ ಅಶೋಕ್ ಅಂದ್ರೆ ಬೆಂಗಳೂರಿನಿಂದ ಹೊರಭಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿ ಜಾಗವನ್ನ ಕೂಡ ನೋಡ್ಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಸರ್ಕಾರಗಳು ಇನ್ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾ ಇದ್ದಾವೆ. ಸಾವಿನ ಸಂಖ್ಯೆಯಲ್ಲೂ ಏರಿಕೆ ಆಗ್ತಾ ಇದೆ. ಬೇಗ ಕೆಲಸವನ್ನ ಮುಗಿಸ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸ್ಮಶಾನದಲ್ಲಿ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ. ಇದೀಗ ಮೃತರ ಕುಟುಂಬಸ್ಥರು ಕೂಡ ಏನ್ ಹೇಳ್ತಾ ಇದ್ದಾರೆ, ನಮಗೆ ಬೇರೆ ಕಡೆ ಸುಡಲು ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಯಾವ ರೀತಿಯಾಗಿ ಜನರು ಜೀವನವನ್ನ ಮಾಡಬೇಕು ಅನ್ನೋದನ್ನ ಗಮನದಲ್ಲಿರಬೇಕಾಗಿರುವಂಥದ್ದು. ಸತ್ತ ಮೇಲೆ ದೇವರ ಸಮಾನ ಅಂತ ಹೇಳ್ತಾರೆ. ಅಂಥವ್ರನ್ನ ಯಾವ ರೀತಿಯಾಗಿ ಕಳಿಸ್ಕೊಡ್ಬೇಕು ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆದ್ರೆ ಇನ್ನು ಅಂತ್ಯ ಸಂಸ್ಕಾರಕ್ಕೂ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಾವು ತಲುಪಿದ್ದೀವಿ ಅಂದ್ರೆ ನಿಜವಾಗ್ಲೂ ಆಘಾತಕಾರಿ ಸಂಗತಿ ಅಂತಾನೆ ಹೇಳ್ಬೋದು. ವಿಲ್ಸನ್ ಗಾರ್ಡನ್ ಸ್ಮಶಾನದಲ್ಲಿ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ. ಒಂದರಿಂದ ಒಂದು ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ ಅಂತ ಹೇಳ್ಬೋದು. ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕಾಗಿ ಬೇರೆ ಕಡೆ ನಮಗೆ ಅನುವು ಮಾಡಿಕೊಡಿ ಅಂತ ಕುಟುಂಬಸ್ಥರು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಕೋವಿಡ್ ಮೃತದೇಹಗಳ ಅಂತ್ಯಕ್ರಿಯೆಗೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಾದ್ಯಂತ ಪೊಲೀಸರ ಸರ್ಪಗಾವಲು ನಡೀತಾ ಇರುವಂತದ್ದು. ಎಲ್ಲಾ ಕಡೆ ಕ್ಯೂ ನಿಂತಿರುವಂತಹ 10 ಆಂಬ್ಯುಲೆನ್ಸ್ಗಳು ಈ ಒಂದು ಕರ್ಫ್ಯೂ ಅನ್ನ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೋವಿಡ್ ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಇನ್ನೊಂದು ಕಡೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಕರ್ಫ್ಯೂ ಜಾರಿಯಲ್ಲಿದೆ. ಸುಖಾಸುಮ್ಮನೆ ಯಾರು ಕೂಡ ಓಡಾಡಬಾರದು. ಅಂತ್ಯ ಸಂಸ್ಕಾರದ ಬಳಿಕ ತ್ಯಾಜ್ಯಗಳನ್ನ ಅಲ್ಲೇ ಎಸೆದು ಹೋಗ್ತಾ ಇರುವಂತಹ ಜನರು ಇದೀಗ ಎಲ್ಲೆಡೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ಶವಗಳನ್ನ ಸುಡುವಾಗ ಬರೋ ವಾಸನೆಯಿಂದ ಊಟ ತಿಂಡಿ ನಮಗೆ ಸೇರ್ತಾ ಇಲ್ಲ ಅಂತ ಅಲ್ಲಿನ ಜನರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಶವಗಳನ್ನ ಸುಡುವಂತಹ ಸಂದರ್ಭದಲ್ಲಿ ಅದರ ಸ್ಮೆಲ್ ಅನ್ನ ನಮ್ಮ ಕೈಯಲ್ಲಿ ತಡೆಯೋದಕ್ಕೆ ಆಗ್ತಾ ಇಲ್ಲ. ಊಟ ತಿಂಡಿ ಸೇರ್ತಾ ಇಲ್ಲ. ಸಮಸ್ಯೆ ಆದ್ರೂ ಕೇರ್ ಮಾಡ್ತಾ ಇಲ್ಲ ಕಾರ್ಪೊರೇಟರ್ ಅಂತ ಇದೀಗ ಜನರು ಹೇಳ್ತಾ ಇದ್ದಾರೆ. ಕಾರ್ಪೊರೇಟರ್ಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಅಲ್ಲಿನ ಜನರು. ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ನಿನ್ನೆಯಿಂದನೂ ಕೂಡ ಕಾಯ್ತಾ ಇದ್ದಾರೆ. ಚಾಮರಾಜಪೇಟೆ ಸ್ಮಶಾನದಲ್ಲಿ ಕೋವಿಡ್ ಮೃತದೇಹಗಳ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಅಲ್ಲಿನ ಅಕ್ಕಪಕ್ಕ ಜನರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಕೋವಿಡ್ ಮೃತದೇಹಗಳ ಅಂತ್ಯಕ್ರಿಯೆಗೆ ಸ್ಥಳೀಯರು ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಇಲ್ಲಿ ವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೃತದೇಹಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲಿ ಕೂಡ 10 ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ. ನಮಗೂ ಕೂಡ ಇಲ್ಲಿ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಭಯಭೀತರಾಗಿದ್ದಾರೆ ಅಲ್ಲಿನ ಜನಗಳು. ಮತ್ತೆ ನಮಗೆ ಊಟ ತಿಂಡಿ ಸೇರ್ತಾ ಇಲ್ಲ. ಕೋವಿಡ್ ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿರುವಂತದ್ದು ಅಲ್ಲಿನ ಸ್ಥಳೀಯರು ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ್ಯ ಸಂಸ್ಕಾರದ ಬಳಿಕ ತ್ಯಾಜ್ಯಗಳನ್ನ ಅಲ್ಲಲ್ಲೇ ಎಸೆದು ಹೋಗ್ತಾ ಇದ್ದಾರೆ ಜನರು.
ಅಂತ ಏನು ಈಗ ಅಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸರಿಯಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಏನು ಆರೋಪವನ್ನ ಮಾಡ್ತಾ ಇರುವಂತದ್ದು. ನಮಗೆ ಇಲ್ಲಿ ಊಟ ತಿಂಡಿ ಸೇರ್ತಾ ಇಲ್ಲ, ನಮಗೆ ಈ ಸ್ಮೆಲ್ ಅನ್ನ ಕೂಡ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಏನು ಜನರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕೋವಿಡೇತರ ಮೃತದೇಹಗಳ ಅಂತ್ಯ ಸಂಸ್ಕಾರವನ್ನ ಏನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಜನರು ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ಕಡೆ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ಕೂಡ ಅಲ್ಲಿನ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗಳ ಕ್ಯೂ ನಿಂತಿದೆ, ನಮಗೂ ಕೂಡ ಭಯ ಆಗ್ತಾ ಇದೆ, ಎಲ್ಲಿ ನಮಗೂ ಕೂಡ ಸೋಂಕು ತಗಲುತ್ತೋ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇದೆ ಅಂತ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಏನು ವಿಲ್ಸನ್ ಗಾರ್ಡನ್ ಸ್ಮಶಾನದಲ್ಲಿ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ, ನಾವು ಕೂಡ ಗಮನಿಸ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಕ್ಯೂ ನಿಂತಿದ್ದಾವೆ ಆಂಬ್ಯುಲೆನ್ಸ್ಗಳು. ನಿನ್ನೆಯಿಂದನೂ ಕೂಡ ಕ್ಯೂ ನಿಂತಿವೆ. ಯಾಕೆಂದ್ರೆ ಏನು ಸುಡೋದಕ್ಕೆ ಅಲ್ಲಿ ಬೇಗ ಸುಡೋದಕ್ಕೂ ಕೂಡ ಅವಕಾಶವನ್ನ ಕೂಡ ಕಲ್ಪಿಸ್ಕೊಡ್ಲಾಗ್ತಾ ಇಲ್ಲ. ಆಯಾ ವಿಧಾನಗಳನ್ನ ಮಾಡಲೇಬೇಕಾಗಿರುವಂಥದ್ದು. ಇನ್ನು ಕೋವಿಡೇತರ ಮೃತದೇಹಗಳನ್ನ ಅಂತ್ಯಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಇಲ್ಲಿ ಸ್ಟೇ ಮಾಡೋದಕ್ಕೆ ಆಗ್ತಾ ಇಲ್ಲ, ಸಾಕಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ ಅಂತ ಕೂಡ ಅಲ್ಲಿನ ಜನರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಊಟ ತಿಂಡಿ ಮಾಡೋದಕ್ಕೆ ನಮಗೆ ಆಗ್ತಾ ಇಲ್ಲ, ಸ್ಮೆಲ್ಲನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಪರದಾಟವನ್ನ ಪಡ್ತಾ ಇದ್ದಾರೆ ವಿಲ್ಸನ್ ಗಾರ್ಡನ್ ಬಳಿ. ಏನು ಅಲ್ಲಿನ ಸಂಬಂಧಿಕರು, ಏನು ಮೃತ ಕುಟುಂಬಸ್ಥರ ಸಂಬಂಧಿಕರು ನಮಗೆ ಬೇರೆ ಕಡೆ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್, ಏನು ನವ್ಯ, ಈಗ ಅಂತ್ಯ ಸಂಸ್ಕಾರಕ್ಕೆ ಏನು ಕುಟುಂಬಸ್ಥರು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಸ್ಮಶಾನದಲ್ಲಿ ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿವೆ ನಿನ್ನೆಯಿಂದ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ರಮ್ಯಾ, ಒಂದು ಕಡೆ ಆಂಬ್ಯುಲೆನ್ಸ್ಗಳು ಕ್ಯೂ ನಿಲ್ಲುವಂತಹ ದೃಶ್ಯಗಳು ಎಲ್ಲಾ ಸ್ಮಶಾನದಲ್ಲಿ ಬೆಂಗಳೂರಿನ ಬಹುತೇಕ ಎಲ್ಲ ಸ್ಮಶಾನಗಳ ಮುಂದೆ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಇವತ್ತು ಚಾಮರಾಜಪೇಟೆಯಲ್ಲಿರುವಂತಹ ಹಿಂದೂ ರುದ್ರಭೂಮಿ ಏನಿದೆ ಅಲ್ಲಿ ಕೂಡ ಇದೇ ರೀತಿಯಾದಂತಹ ಚಿತ್ರಣ ಕಂಡುಬಂತು. ಮುಖ್ಯವಾಗಿ ಒಂದು 50ಕ್ಕಿಂತ ಹೆಚ್ಚು ಆಂಬ್ಯುಲೆನ್ಸ್ಗಳು ಅಲ್ಲಿ ಅಂತ್ಯ ಸಂಸ್ಕಾರಕ್ಕಾಗಿ ಕೋವಿಡ್ ಇರ್ಬೋದು ಅಥವಾ ನಾನ್ ಕೋವಿಡ್ ಬಾಡಿಗಳನ್ನ ಹೊತ್ತು ನಿಂತಿದೆ. ಒಂದ್ ಕಡೆ ನಮ್ಗೆ ಗಂಟೆಗಟ್ಟಲೆ ಕಾಯ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಮೃತಪಟ್ಟಂತಹ ವ್ಯಕ್ತಿಗಳ ಸಂಬಂಧಿಕರು ಗೋಳಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಸ್ಥಳೀಯರಿಂದ ಇಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರೋದು. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಇಲ್ಲಿಗೆ ಕೋವಿಡ್ ಬಾಡಿಗಳನ್ನ ಅಂತ್ಯ ಸಂಸ್ಕಾರಕ್ಕಾಗಿ ತರ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅವರು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಅಂತ್ಯ ಸಂಸ್ಕಾರ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ಇಲ್ಲಿ ಆ ರೀತಿ ಮಾಡ್ತಾ ಇಲ್ಲ. ದಿನಕ್ಕೆ ಯಾವುದೇ ರೀತಿಯಾದಂತಹ ಸಮಯ ಕೂಡ ನಿಗದಿ ಮಾಡಿಲ್ಲ, ರಾತ್ರಿ ಇಡೀ ಇಲ್ಲಿ ಅಂತ್ಯ ಸಂಸ್ಕಾರ ನಡೆಸ್ತಾರೆ. ಮತ್ತೊಂದ್ ಕಡೆ ಅಂತ್ಯ ಸಂಸ್ಕಾರ ನಡೆಸಿದ ಬಳಿಕ PPE ಕಿಟ್ ಇರ್ಬೋದು, ಅಲ್ಲಿಗೆ ತಂದಂತಹ ಪೂಜಾ ಸಾಮಗ್ರಿಗಳ ವೇಸ್ಟ್ ಇರ್ಬೋದು, ಹಾರ ಇರ್ಬೋದು, ಹೂ ಇರ್ಬೋದು, ಎಲ್ಲವನ್ನ ಕೂಡ ರಸ್ತೆ ಮೇಲೆ ಬೇಕಾಬಿಟ್ಟಿ ಎತ್ತು ಹೋಗ್ತಾ ಇದ್ದಾರೆ. ಹಿಂಗಾದ್ರೆ ನಾವು ಹೆಂಗೆ ಇಲ್ಲಿ ಓಡಾಡೋದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ರಾತ್ರಿ ಇಡೀ ಇಲ್ಲಿ ಅಂತ್ಯ ಸಂಸ್ಕಾರ ನಡೆಸೋದ್ರಿಂದ ಅದರಿಂದ ಹೊರಬರುವಂತಹ ಹೊಗೆ ಇರ್ಬೋದು, ವಾಸನೆಯಿಂದ ನಮ್ಗೆ ಊಟ ಸೇರ್ತಾ ಇಲ್ಲ, ನಾವ್ ಏನೂ ಕೂಡ ಮಾಡೋದಕ್ಕಾಗಲ್ಲ, ನಿದ್ದೆ ಬಿಟ್ಟು ಕಾಯ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸಾಲು ಆಂಬ್ಯುಲೆನ್ಸ್ ಗಳನ್ನ ನಿಲ್ಲಿಸಿರೋದ್ರಿಂದ ಮನೆ ಮುಂದೆನೆ ತಂದು ನಿಲ್ಲಿಸ್ತಾರೆ. ಅದ್ರೊಳಗೆ ಕೋವಿಡ್ ಪೇಷಂಟ್ಗಳು ಯಾರು ಸತ್ತಿರ್ತಾರೆ ಅವರ ಬಾಡಿ ಇರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳಿರೋದಿಲ್ಲ. ನಮ್ಮನೇಲಿ ಪುಟ್ ಮಕ್ಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ನಮ್ ಗತಿಗೆ ಏನು ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಂಬಂಧಿಕರು ಇನ್ನೊಂದ್ ರೀತಿಯ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ನಾವಾಗಾದ್ರೆ ಎಲ್ಲಿ ಹೋಗೋದು, ಸರ್ಕಾರ ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯ ಇದೇ ರೀತಿಯಾದಂತಹ ಚಿತ್ರಣ ಬೇರೆ ಸ್ಮಶಾನದಲ್ಲೂ ಕೂಡ ಕಂಡು ಬರ್ತಾ ಇದೆ. ರಮ್ಯಾ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಯಾವ ರೀತಿ
ರೀತಿಯಾಗಿ ಕ್ಯೂ ನಿಂತಿದ್ದಾವೆ ಅಂತ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮೂಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಸಾರ್ವಜನಿಕರು ಕೂಡ ಇನ್ನು ರಾತ್ರಿ ಅಲ್ಲ ಹಗಲು ಅನ್ನೋದು ನೋಡದೆ ಇಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿಲ್ಲ. ಸರ್ಕಾರದ ಮೇಲೆ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. PPE ಕಿಟ್ಗಳನ್ನಾದ್ರೂ ಆಗಿರಬಹುದು, ಪೂಜಾ ಸಾಮಗ್ರಿಗಳನ್ನಾದ್ರೂ ಆಗಿರಬಹುದು, ಅಲ್ಲಲ್ಲೇ ಎಸೆದು ಹೋಗ್ತಾರೆ. ಸರಿಯಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿಲ್ಲ ಅಂತ ಏನು ಅಕ್ಕಪಕ್ಕದವರು ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ನಮ್ಮ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಮಕ್ಕಳುಗಳು ಇರ್ತವೆ, ಅವು ಕೂಡ ಓಡಾಡ್ತಾ ಇರ್ತವೆ, ಸಾಕಷ್ಟು ತೊಂದರೆ ಆಗತ್ತೆ ನಮಗೂ ಕೂಡ. ಮತ್ತೆ ಊಟ ತಿಂಡಿ ಸೇರ್ತಾ ಇಲ್ಲ, ಅದರ ಸ್ಮೆಲ್ ಕೂಡ ನಮಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 50ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಅಲ್ಲಿ ನಿಂತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲಿನ ಜನರು ಕೂಡ ಹೇಳ್ತಾ ಇದ್ದಾರೆ, ನೋಡಿ ಇಲ್ಲಿನ ಪರಿಸ್ಥಿತಿ ಹೇಗಿದೆ, ನಾವು ಹೇಗಿಲ್ಲಿ ಜೀವನ ಮಾಡೋದು, ಸರ್ಕಾರ ಯಾವುದೇ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿಲ್ಲ, ನಮಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. PPE ಕಿಟ್ ಆದ್ರೂ ಆಗಿರ್ಬೋದು, ಪೂಜಾ ಸಾಮಗ್ರಿಗಳನ್ನಾದ್ರೂ ಆಗಿರಬಹುದು, ಅಲ್ಲಲ್ಲೇ ಬಿಸಾಡಿ ಹೋಗ್ತಾ ಇದ್ದಾರೆ. ಇನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, BBMP ಅವರು ಕೂಡ ಈ ಕಡೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಿಲ್ಸ್ಕೊಂಡು ಈ ತರ ಎಲ್ಲ ಗಲೀಜು ಮಾಡ್ತಾರಲ್ಲ, ಅವ್ರು ಏನಾದ್ರು ಅನ್ಸ್ತಾಯ್ತ ಅವ್ರಿಗೆ ಇಲ್ಲಿ ನಿಲ್ಸ್ಕೊಂಡು ಗಲೀಜೆಲ್ಲ ಇರ್ತಾರ ಏನು ಅನ್ಸ್ತಾನೆ ಅವ್ರಿಗೆ. ಪಕ್ಕ ಇರ್ತಾನೆ ಮೇಡಮ್, ಇಲ್ಲೆಲ್ಲ ತೋಡ್ ಬರಲ್ಲ.